ನಮಸ್ಕಾರ ವೀಕ್ಷಕರೇ. ಇವತ್ತು ದೀವಿ ಹಲಸು ಅಥವಾ ದೀವಿ ಗುಜ್ಜೆ ಸಾಂಬಾರು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಈ ದೀವಿ ಹಲಸು ದೀವಿ ಹಲಸಿನ ಸಾಂಬಾರು ಎಲ್ಲರೂ ಭಾಳ ಇಷ್ಟಪಟ್ಟು ತಿನ್ನುವಂಥ ಸಾಂಬಾರದು. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಕಾಸರಗೋಡು ಈ ಏರಿಯಾದಲ್ಲಂತೂ ಅಬ್ಬಬ್ಬ ಒಂದು ದೀವಿ ಹಲಸು ಸಿಕ್ಕಿದ್ರೆ ಸಾಕು ಅಂತ ಆಸೆ ಪಡ್ತಾ ಇರ್ತಾರೆ. ಸ್ವಲ್ಪ ಗ್ಯಾಸು ಏನೇ ಇದಾದರೂ ಯಾರು ಬಿಡಲ್ಲ, ಅದನ್ನು ಖುಷಿಯಿಂದ ತಿಂತಾರೆ. ಅದರ ಸಾಂಬಾರು, ಮಜ್ಜಿಗೆ ಹುಳಿ, ಸಿಪ್ಪೆ ಪಲ್ಯ, ಚಟ್ನಿ ಎಲ್ಲ ಭಾಳ ರುಚಿಯಾದ್ದು. ನೋಡಿ, ಸಾಂಬಾರಿಗೆ ಹುರಿತಾ ಇದ್ದೇನೆ. ಸಾಸಿವೆ, ಕೊತ್ತಂಬರಿ ಕಾಳು, ಮೆಂತೆಕಾಳು, ಆಮೇಲೆ ಒಣಮೆಣಸು ಹಾಕ್ತಾ ಇದ್ದೇನೆ, ಸ್ವಲ್ಪ ಹುಣಸೆ ಹಣ್ಣು, ಹಾಕಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹದ್ದು. ಬಹಳ ಮೆತ್ತಗಿರುತ್ತೆ. ಸಾಂಬಾರಿಗೆ ಮಸಾಲೆ ಹುರಿದಾಯಿತು. ಒಂದು ಸ್ವಲ್ಪ ಹುಣಸೆ ಹಣ್ಣು, ಹೋಳನ್ನು ಬೇಯಿಸಿಟ್ಕೊಂಡಿದ್ದೇನೆ. ಸ್ವಲ್ಪ ಬೆಂದರೆ ಸಾಕು, ಯಾಕಂದರೆ ಅದು ಇಲ್ಲಾಂದರೆ ಎಲ್ಲ ಕರಗಿ ಹೋಗುತ್ತೆ, ಮೆತ್ತಗಿರುತ್ತೆ. ಸರಿ ಬೆಳೆದಂತಹ ದೀವಿ ಹಲಸು. ಆಮೇಲೆ ತೆಂಗಿನಕಾಯಿ, ಬೇಯಿಸಿದ ದೀವಿ ಹಲಸು ಹೋಳು, ಅದಕ್ಕೆ ತೊಗರಿ ಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಇನ್ನು ರುಬ್ಬಿದ ಮಸಾಲೆ, ತೆಂಗಿನಕಾಯಿ ಹಾಕಿ ರುಬ್ಬಿದ್ದು. ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುದಿ ಬಂದ್ರೆ ಆಯಿತು. ಒಳ್ಳೆ ಸಾಂಬಾರು, ಇದಕ್ಕಿಂತ ಮಿಗಿಲಾದಂಥ ಸಾಂಬಾರು ಬೇರೆ ಇಲ್ಲ. ವೀಕ್ಷಕರೇ, ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಒಳ್ಳೆ ಬಲಿತ ದೀವಿ ಹಲಸು ಸಾಧ್ಯಕ್ಕೆ ಅದು ಹೋಳು ಬೇಗ ಕರಡುತ್ತೆ. ಅದರಿಂದ ಒಂದು ಕುದಿ ಬಂದರೆ ಸಾಕು. ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.